ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿನಿ ವಿಕಾಸ್ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ವಿಡಿಯೋಲಿ ವಾಟ್ಸ್ ಇನ್ ಮೈ ಡಾಟರ್ಸ್ ಡೈಪರ್ ಬ್ಯಾಗ್ ಅಂದ್ರೆ ನನ್ನ ಮಗಳಿಗೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅವಳ ಡೈಪರ್ ಬ್ಯಾಗ್ ಅಲ್ಲಿ ಅವಳ ಎಸೆನ್ಷಿಯಲ್ಸ್ ಏನೇನಿದೆ, ಸೊ ಅದನ್ನೆಲ್ಲ ಏನ್ ಕ್ಯಾರಿ ಆನ್ ಮಾಡ್ತೀನಿ. ಸೊ 1 year 3 months ನನ್ನ ಮಗಳಿಗೆ. ಸೊ ಅವಳು ನನ್ನ ಜೊತೆ ಬರ್ಬೇಕಾದ್ರೆ ಎಸೆನ್ಷಿಯಲ್ಸ್ ಏನೇನಿರುತ್ತೆ, ಸೊ ಆಲ್ಮೋಸ್ಟ್ ನಾನೇನು ಎಸೆನ್ಷಿಯಲ್ಸ್ ಕ್ಯಾರಿ ಆನ್ ಮಾಡ್ತೀನಿ, ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈ ವಿಡಿಯೋ ತುಂಬಾ ಒಳ್ಳೆ ವಿಡಿಯೋ ಆಗಿರುತ್ತೆ ಅನ್ಕೊಂಡಿದೀನಿ. ಸೊ ಆಲ್ಮೋಸ್ಟ್ ಎಲ್ಲಾ ಮಾಮ್ಸ್ಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅನ್ಕೊಂಡಿದೀನಿ. ಹಾಗಾದ್ರೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ ತಕ್ಷಣ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಆದ ತಕ್ಷಣ ನೀವು ವಿಡಿಯೋನ ವಾಚ್ ಮಾಡಬಹುದು. ಓಕೆನಾ? ನಾವು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಬ್ಯಾಗ್ ಇವತ್ತು ನಾನು ಏನ್ ತೋರಿಸ್ತಾ ಇದೀನಿ. ಸೊ ಈ ಬ್ಯಾಗ್ ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಡೈಪರ್ ಬ್ಯಾಗ್ ಆಗಿ ನನ್ನ ಮಗಳಿಗೆ ನಾನು ಈ ಬ್ಯಾಗ್ ತಗೊಂಡ್ ಹೋಗ್ತೀನಿ. ಸೊ ನೀವೇ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಸ್ಮಾಲ್ ಟೆಡಿ ಬೇರ್ಸ್ ಇದೆ. ಸೊ ಈ ಬ್ಯಾಗ್ ನನಗೆ ತುಂಬಾನೇ ಇಷ್ಟ. ತುಂಬಾ ಕಂಫರ್ಟಬಲ್ ಆಗಿ ಸಹ ಇರುತ್ತೆ. ಕ್ಯಾರಿ ಮಾಡೋದಕ್ಕೋಸ್ಕರ ತುಂಬಾನೇ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನನ್ನ ಮಗಳ ಐಟಮ್ಸ್ ನಾನು ಏನೇನ್ ತಗೊಂಡ್ ಹೋಗ್ತೀನಿ, ಸೊ ಡೈಪರ್ ಬ್ಯಾಗ್ ಅಲ್ಲಿ ಏನೇನ್ ಎಸೆನ್ಷಿಯಲ್ಸ್ ಮಕ್ಕಳಿಗೆ ಇರಬೇಕು ಅಂತ, ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈಗ ಬಂದು ಓಪನ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ಯಾವುದೇ ತರ ಕಂಪಾರ್ಟ್ಮೆಂಟ್ಸ್ ಏನು ಇಲ್ಲ ಈ ಬ್ಯಾಗ್ ಅಲ್ಲಿ. ಸೊ ಟೋಟಲ್ ಎಲ್ಲಾನು ಇಲ್ಲೇ ಇಟ್ಕೋಬಹುದು ನಾವು. ಸೊ ಈಗ ಒಂದೊಂದಾಗೆ ತೋರಿಸ್ತೀನಿ ಏನೇನು ಈ ಬ್ಯಾಗ್ ಅಲ್ಲಿ ಇರ್ಬೇಕು ಅಂತ. ಸೊ ನಾನು ಈಗಾಗಲೇ ತೋರಿಸಿದೀನಿ ಸೊ ನಾನು ಯಾವ ಬ್ಯಾಗ್ ಅನ್ನು ಕ್ಯಾರಿ ಆನ್ ಮಾಡ್ತೀನಿ ಅಂತ. ಸೊ ಈ ಬ್ಯಾಗ್ ಅಲ್ಲಿ ಇವತ್ತು ನನ್ನ ಡಾಟರ್ ಎಸೆನ್ಷಿಯಲ್ ಥಿಂಗ್ಸ್ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಅವ್ರ ಕ್ಲಾತಿಂಗ್ ಕಿಟ್. ಸೊ ಇದು ಬಂದು ಅವ್ರ ಕ್ಲಾತಿಂಗ್ ಕಿಟ್. ಸೊ ನಾನೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅವಳದು ಆಲ್ಮೋಸ್ಟ್ ಒಂದು 2-3 ಪೇರ್ಸ್ ಆದ್ರೂ ನಾನು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಅವಳ ಡ್ರೆಸ್ಸಸ್ ನಾನು ಕ್ಯಾರಿ ಮಾಡ್ತೀನಿ. ಸೊ ಇದು ತುಂಬಾನೇ ಒಳ್ಳೆ ಬ್ಯಾಗ್, ಇದು ತುಂಬಾನೇ ಚೆನ್ನಾಗಿದೆ. ಸೊ ನಾನು ಇದನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದು ತುಂಬಾನೇ ಚೆನ್ನಾಗಿದೆ ಈ ಬ್ಯಾಗ್. ಸೊ ಬೇಕು ಅಂದ್ರೆ ನಾನು ಲಿಂಕ್ ಕೆಳಗಡೆ ನಿಮ್ಗೆ ಹೇಳ್ತೀನಿ. ಸೊ ನೀವು ಸಹ ಪರ್ಚೇಸ್ ಮಾಡಬಹುದು. ಸೊ ಇಲ್ಲಿ ನೀವು ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇಲ್ಲೇ ಕಾಣಿಸುತ್ತೆ ನಾನು ಏನೇನು ಇಟ್ಟಿದ್ದೀನಿ ಅಂತ. ಸೊ ಈಗ ಈ ಬ್ಯಾಗ್ ಅಲ್ಲಿ ನಾನು ಓಪನ್ ಮಾಡಿ ತೋರಿಸ್ತೀನಿ. ಸೊ ನಾನು ನನ್ನ ಮಗಳಿಗೆ ಏನೇನು ಎಸೆನ್ಷಿಯಲ್ಸ್ ಇದ್ರಲ್ಲಿ ಕ್ಯಾರಿ ಆನ್ ಮಾಡ್ತೀನಿ ಅಂತ. ಸೊ ನೋಡಿ, ನೀವೇ ನೋಡ್ಬೋದು ಇಲ್ಲಿ ನಾನು ಏನೇನು ಎಸೆನ್ಷಿಯಲ್ಸ್ ಕ್ಯಾರಿ ಆನ್ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಈಗ ತೋರಿಸ್ತೀನಿ. ಸೊ ಇಲ್ಲಿ ಬಂದು 1 2 3 4 ಪೇರ್ಸ್ ಆಫ್ ಡ್ರೆಸ್ಸಸ್ ಇದೆ ಅವಳದು. ಸೊ ನಾನೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳು ತುಂಬಾನೇ ಡ್ರೆಸ್ಸಸ್ ನ ಎಲ್ಲ ಗಲೀಜ್ ಮಾಡ್ಕೊತಿರ್ತಾರೆ. ಸೊ ಹೊರಗಡೆ ಏನಾದ್ರು ಚಾಕ್ಲೇಟ್ಸ್ ತಿಂತಿರ್ತಾರೆ, ಇಲ್ಲಾಂದ್ರೆ ಏನಾದ್ರು ನಾವು ತಿನ್ಬೇಕಾದ್ರೂ ಸಹ, ಅಥವಾ ಅವ್ರಿಗೆ ತಿನ್ನಿಸ್ಬೇಕಾದ್ರೆ ಬಟ್ಟೆನೆಲ್ಲ ಸ್ವಲ್ಪ ಗಲೀಜ್ ಮಾಡ್ಕೊತಾ ಇರ್ತಾರೆ. ಸೊ ಯಾವತ್ತೇ ಆಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 3 to 4 ಪೇರ್ಸ್ ಆಫ್ ಡ್ರೆಸ್ಸಸ್ ನ ನೀವು ಪ್ಯಾಕ್ ಮಾಡಿ ಇಟ್ಕೊಂಡು ಹೋಗಿ. ಸೊ ಅದ್ ನಿಮ್ಗೂ ಸಹ ಸುಲಭ ಆಗತ್ತೆ. ಸೊ ಇಲ್ಲಿ ನಾನು ಅವ್ಳ 4 ಪೇರ್ಸ್ ಆಫ್ ಡ್ರೆಸ್ಸಸ್ ನ ಎತ್ತಿಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಅವಳದೊಂದು ಮಂಕಿ ಕ್ಯಾಪ್. ಸೊ ಈ ಮಂಕಿ ಕ್ಯಾಪ್ ಒಂದು ಎತ್ತಿಟ್ಕೊಂಡಿರ್ತೀನಿ. ಸೊ ಮಂಕಿ ಕ್ಯಾಪ್ ಜೊತೆಗೆ ಒಂದು ಸ್ವೆಟರ್. ಸೊ ಈ ಸ್ವೆಟರ್ ಸಹ ಅಷ್ಟೇ ಯಾವಾಗೂ ನನ್ನ ಬ್ಯಾಗ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಡೈಪರ್ಸ್. ಸೊ ಡೈಪರ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಅದ್ ನಿಮ್ಗೆ ಗೊತ್ತಾಗ್ತಿರುತ್ತೆ. ಯಾಕೆಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳು ತುಂಬಾನೇ ಕ್ರಾಂಕಿ ಆಗಿರ್ತಾರೆ. ತುಂಬಾನೇ ಅವ್ರಿಗೊಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಸೊ ನೀವು ಕರೆಕ್ಟ್ ಟೈಮ್ಗೆ ನ್ಯಾಪೀಸ್ ನ ಅವ್ರಿಗೆ ಚೇಂಜ್ ಮಾಡ್ಲೇಬೇಕು. ಸೊ ಅದಕ್ಕೆ ಯಾವತ್ತೇ ಆಗ್ಲಿ ನೀವು ಫಸ್ಟ್ ಡೈಪರ್ ಬ್ಯಾಗ್ ಅನ್ನು ಪ್ಯಾಕ್ ಮಾಡ್ಕೊಂಡಾಗ ಫಸ್ಟ್ ನಿಮ್ ಗಮನದಲ್ಲಿ ಏನಿರ್ಬೇಕು ಅಂದ್ರೆ, ಸೊ ಡೈಪರ್ಸ್ ನೀವ್ ಎಷ್ಟು ತಗೋಬೇಕು ಅಂತ. ಸೊ ನೀವಿಲ್ಲ ಎಲ್ಲಾದ್ರೂ ಹೊರಗಡೆ ಹೋಗಿದ್ರೆ ಐ ಥಿಂಕ್ 2 or 3 ಸಾಕಾಗತ್ತೆ ಅನ್ಸುತ್ತೆ. ಸೊ ಸಪೋಸ್ ನೀವು ಲಾಂಗ್ ವೆಕೇಶನ್ಸ್ ಪ್ಲಾನ್ ಮಾಡೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಎಷ್ಟು ಡೈಪರ್ಸ್ ನ ನೀವು ಪ್ಯಾಕ್ ಮಾಡ್ಕೋಬೇಕು ಅಂತ. ಸೊ ನಾನಿಲ್ಲಿ 2 ಡೈಪರ್ಸ್ ನ ಇಟ್ಕೊಂಡಿದ್ದೀನಿ. ಸೊ ನಾನು ಸಾಮಾನ್ಯವಾಗಿ ಒಂದು 3 or 4 ಇಟ್ಕೊಂಡಿರ್ತೀನಿ. ಬಟ್ ಇವತ್ತು 2 ಡೈಪರ್ಸ್ ನ ನಾನು ಪ್ಯಾಕ್ ಮಾಡಿದ್ದೀನಿ. ಸೊ ಈ 2 ಡೈಪರ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು 2 ಹ್ಯಾಂಕೀಸ್. ಸೊ ಹ್ಯಾಂಕೀಸ್ ತುಂಬಾನೇ ಇಂಪಾರ್ಟೆಂಟ್. ಆಲ್ಮೋಸ್ಟ್ ನಾವು ತಿನ್ನಿಸ್ತಾ ಇರ್ಬೇಕಾದ್ರೆ ಸಹ ಅವ್ರು ತುಂಬಾನೇ ಬಟ್ಟೆ ಗಲೀಜ್ ಮಾಡ್ಕೊತಾ ಇರ್ತಾರೆ. ಸೊ ಆಗ ಅವ್ರ ಬಾಯಿ ಒರ್ಸೋದಿಕ್ಕೆ ಸೊ ಈ 2 ಹ್ಯಾಂಕೀಸ್ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದು ಬೇಬಿ ಎಪ್ರಾನ್ಸ್. ಸೊ ಈ ತರ 2 ಕ್ಲಾತ್ಸ್ ತಗೊಂಡಿರ್ತೀನಿ. ಯಾಕಂದ್ರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ನಮಗೂ ಅಷ್ಟೇ ತಿನ್ನಿಸ್ಬೇಕಾದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ.
ಸೊ ಈ ತರ 2 ಏಪ್ರಾನ್ಸ್ ತಗೊಂಡಿರ್ತೀನಿ. ಸೊ ನೆಕ್ಸ್ಟ್ ಈ ತರ ಒಂದು ಸಾಫ್ಟ್ ಕ್ಲಾತ್, ಇದು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಇದನ್ನ ನೀವು ಬೇಕಂದ್ರೆ ಬ್ರೆಸ್ಟ್ ಫೀಡ್ ಮಾಡ್ಬೇಕಾದ್ರೆ ಸಹ ಇದನ್ನ ನೀವು ಕವರ್ ಮಾಡ್ಕೊಬಹುದು. ಅವ್ರು ಮಲಗ್ದಾಗ ಸಹ ಅಷ್ಟೇ ನೀವು ಅವ್ರಿಗೆ ಇದನ್ನ ಒದಿಸ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು ಕ್ಲಾತ್, ತುಂಬಾನೇ ಸಾಫ್ಟ್ ಆಗಿದೆ ಕ್ಲಾತ್ ಸಹ. ಇದು ಫಸ್ಟ್ ಕ್ರೈಲ್ ಸಹ ಅಷ್ಟೇ ತುಂಬಾನೇ ಚೆನ್ನಾಗಿರೋ ಕ್ಲಾತ್ಸ್, ಬೇಬೀಸ್ ಕ್ಲಾತ್ ಸಿಗುತ್ತೆ. ಸೊ ನೀವು ಅಲ್ಲಿ ಸಹ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ವೈಪ್ಸ್. ಸೊ ವೈಪ್ಸ್ ಬಂದು ಇವತ್ತು ನಾನು ಇಲ್ಲಿ ಲವ್ ಲ್ಯಾಪ್, ಸೊ ಈ ಮಾಯಿಶ್ಚರೈಸಿಂಗ್ ವೈಪ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಾಯಿಶ್ಚರೈಸಿಂಗ್ ವೈಪ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳಿಗೆ. ಸೊ ಡೈಪರ್ ಬ್ಯಾಗ್ ಅಲ್ಲಿ ಇದು ಸಹ ತುಂಬಾನೇ ಎಸೆನ್ಷಿಯಲ್ ಥಿಂಗ್. ಇದಾದ್ಮೇಲೆ ನನ್ನ ಮಗಳು 1 year 3 months ಆಗಿರೋದ್ರಿಂದ ಅವಳೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾನು ಅಷ್ಟು ಅವಳಿಗೆ ಫೋನ್ಸ್ ಎಲ್ಲ ಕೊಟ್ಟು ಎಂಟರ್ಟೈನ್ ಮಾಡಲ್ಲ. ಸೊ ತುಂಬಾನೇ ಅವಳು ಸ್ಟಡಿ ಗೇಮ್ಸ್ ತರ, ಈ ತರ ಒಂದು ಸ್ಟಡಿ ಗೇಮ್ ಫನ್ ತುಂಬಾನೇ ಚೆನ್ನಾಗಿದೆ ಇದು. ಸೊ ನೋಡಿ ಈ ತರ ಇದೆ. ಸೊ ಈ ತರ ಒಂದು 2-3 ಟಾಯ್ಸ್ ನ ಕ್ಯಾರಿ ಆನ್ ಮಾಡ್ತಿರ್ತೀನಿ ಅವಳೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾನು. ಸೊ ಈ ತರ ಗೇಮ್ಸ್ ನ ನೀವು ಕ್ಯಾರಿ ಆನ್ ಮಾಡ್ಬೇಕಾದ್ರೆ ಸೊ ಅವ್ರಿಗೂ ಸಹ ಅಷ್ಟೇ, ಅಷ್ಟು ಮೊಬೈಲ್ಸ್ ಆ ಕಡೆ ಎಲ್ಲ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಹೋಗಲ್ಲ. ಸೊ ನೀವ್ ಯಾವಾಗ ಮೊಬೈಲ್ಸ್ ಕೊಟ್ಟು ತುಂಬಾ ರೂಢಿ ಮಾಡಿರ್ತೀರಾ ಅವ್ರಿಗೆ, ಸೊ ಆಗ ಅವ್ರು ತುಂಬಾನೇ ಮೊಬೈಲ್ನೇ ಕೇಳ್ತಿರ್ತಾರೆ. ಸೊ ಅಷ್ಟು ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೇನು ಅಷ್ಟೇ ಅಷ್ಟು ಎಂಟರ್ಟೈನ್ ಮಾಡ್ಬೇಡಿ ಮಕ್ಕಳಿಗೆ ಮೊಬೈಲ್ಸ್ ಎಲ್ಲ ಕೊಟ್ಟು. ಸೊ ಈ ತರ ಫನ್ ಗೇಮ್ಸ್ ಏನಾದ್ರು ಇದ್ರೆ ಈ ತರ ನೀವು ತಗೊಂಡು ಹೋಗ್ಬೋದು. ಲಿಟಲ್ ಟ್ಯಾಬ್ ಇದು. ಸೊ ಇದು ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಸಹ ಸಿಗುತ್ತೆ. ಸೊ ಇದನ್ನ ನೀವು ಅಲ್ಲಿ ಸಹ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇದು ಒಂದು ಹಾಟ್ ಫ್ಲಾಸ್ಕ್. ಈಗ ವೆದರ್ ಎಲ್ಲ ತುಂಬಾನೇ ಚೇಂಜ್ ಆಗ್ತಿರೋದ್ರಿಂದ ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹಾಟ್ ಫ್ಲಾಸ್ಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದನ್ನ ಒಂದು ಕ್ಯಾರಿ ಮಾಡ್ತಿರ್ತೀನಿ. ಹಂಗೆ ನೆಕ್ಸ್ಟ್ ಬಂದು ರ್ಯಾಶ್ ಕ್ರೀಮ್. ಸೊ ಇಲ್ಲಿ ಬಂದು ಇವತ್ತು ನಾನು ಸೆಬಾಮೆಡ್ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತೀನಿ ನನ್ನ ಮಗಳಿಗೆ. ಸೊ ರ್ಯಾಶ್ ಕ್ರೀಮ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಹೊರಗಡೆ ಎಲ್ಲರೂ ಹೋಗ್ಬೇಕಾದ್ರೆ ಮಕ್ಕಳಿಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗ್ತಿರುತ್ತೆ. ಇವನ್ ನ್ಯಾಪಿಸ್ ಸಹ ಅಷ್ಟೇ 1 hours ನಾವು ಚೇಂಜ್ ಮಾಡ್ತಾ ಇರಬೇಕು. ಯಾಕೆ ಅಂದ್ರೆ ಹೊರಗಡೆ ಹೋದಾಗ ನಮ್ಗೆ ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಅನ್ನೋದೆಲ್ಲ ಆಗ್ತಿರುತ್ತೆ. ಇನ್ನು ಮಕ್ಕಳಿಗೆ ಅಂದ್ರೆ ತುಂಬಾನೇ ಅನ್ಕಂಫರ್ಟಬಲ್ ಆಗ್ತಿರುತ್ತೆ ಅವ್ರಿಗೆ. ಸೊ ಯಾವತ್ತೇ ಆಗ್ಲಿ ಹೊರಗಡೆ ಹೋಗ್ಬೇಕಾದ್ರೆ ರ್ಯಾಶ್ ಕ್ರೀಮ್ಸ್ ಮತ್ತೆ ಮಾಯಿಶ್ಚರೈಸಿಂಗ್ ವೈಪ್ಸ್, ಸೊ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್. ಡೈಪರ್ ಜೊತೆ ಇದನ್ನು ಸಹ ನೀವು ಎಸೆನ್ಷಿಯಲ್ ಥಿಂಗ್ಸ್ ಆಗಿ ಫಸ್ಟ್ ಎತ್ತಿಕೊಂಡಿರಿ. ಸೊ ಇದು ಸೆಬಾಮೆಡ್ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತಿರ್ತೀನಿ. ಅಂಡ್ ವಾಟರ್ ಬಾಟಲ್. ಸೊ ಈ ವಾಟರ್ ಬಾಟಲ್ ಇದು ಸಹ ಅಷ್ಟೇ, ಇದು ಬಂದು ಫಿಲಿಪ್ಸ್ ಅವೆಂಟ್. ಸೊ ಫಿಲಿಪ್ಸ್ ಅವೆಂಟ್ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಸಹ 2 ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಿರ್ತೀನಿ. ಅದರಲ್ಲಿ ಇನ್ನೊಂದು ವಾಟರ್ ಬಾಟಲ್ ಇದೆ ಅವಳದು. ಸೊ ಇದು ಸಹ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನೀವು ಆಲ್ಮೋಸ್ಟ್ ಬಿಸಿ ನೀರು ಹಾಕಿದ್ರು ಅಷ್ಟೇ ತುಂಬಾ ಹಾಟ್ ಆಗೇ ಇರುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಇದು ವಾಟರ್ ಬಾಟಲ್ ಒಂದು ಕ್ಯಾರಿ ಆನ್ ಮಾಡ್ತಿರ್ತೀನಿ. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಥಿಂಗ್ ಬಂದು ಈಗ ಎಲ್ಲಿ ನೋಡಿದ್ರು ಪ್ಯಾಂಡಮಿಕ್ ಇದಿರೋದ್ರಿಂದ ಸೊ ಹ್ಯಾಂಡ್ ಸ್ಯಾನಿಟೈಸರ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಹ್ಯಾಂಡ್ ಸ್ಯಾನಿಟೈಸರ್ ಒಂದು ಕ್ಯಾರಿ ಮಾಡ್ತಿರ್ತೀನಿ. ನೆಕ್ಸ್ಟ್ ಬಂದು ಇದು ಬಂದು ಅವಳ ಸ್ನಾಕ್ ಬೌಲ್. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸ್ನಾಕ್ಸ್ ನಾವು ಮಕ್ಕಳಿಗೆ ಏನೇ ಬೇಕಾದ್ರೂ ಸ್ನಾಕ್ಸ್ ತಗೊಂಡೋಗಿ ಬೇಕಂದ್ರೆ ಇದರಲ್ಲಿ ಅವಳಿಗೆ ಫಿಲ್ ಮಾಡಿ ನಾನು ತುಂಬಾ ತಿನ್ನಿಸ್ತಿರ್ತೀನಿ. ಸೊ ಇದು ಬಂದು ಅವಳ ಸ್ನಾಕ್ ಬೌಲ್. ಇದು ತುಂಬಾನೇ ಕ್ಯೂಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಇದು ಫಸ್ಟ್ ಟ್ರಯಲ್ ಸಹ ಇದೆ, ನೀವು ಸಹ ಇದನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟ್ರಯಲ್ ಇದೆ ಇದು. ಸೊ ನೀವು ಹೋಗಿ ವೆಬ್ಸೈಟ್ ನ ವಿಸಿಟ್ ಮಾಡ್ಬೋದು. ಸೊ ಇದು ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಹ್ಯಾಂಡಿ ಆಗಿ ಸಹ ಇದೆ. ಅವಳಿಗೂ ಸಹ ಇದು ಇಟ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ ಒಂದು ಡೈಪರ್ ಬ್ಯಾಗ್ ಅಲ್ಲಿ ಇದು ಸಹ ಇನ್ಕ್ಲೂಡ್ ಆಗಿರ್ಬೇಕು. ನೆಕ್ಸ್ಟ್ ಬಂದು ಅವಳದೊಂದು ಬೌಲ್ ಮತ್ತೆ ಒಂದು ಸ್ಪೂನ್ ಯಾವತ್ತೂ ಆಗ್ಲಿ ನಾನು ಡೈಪರ್ ಬ್ಯಾಗ್ ಅಲ್ಲಿ ಸೊ ನಾನ್ ಫಸ್ಟ್ ಎತ್ತಿಕೊಂಡಿರ್ತೀನಿ. ಯಾಕೆಂದ್ರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾವ್ ಯಾವ ಪ್ಲೇಟ್ಸ್ ಅಲ್ಲಿ ತಿಂತೀವೋ ಸೊ ಅದೇ ಪ್ಲೇಟ್ಸ್ ಅಲ್ಲಿ ತಿನ್ನಿಸಿದಾಗ ಮಕ್ಕಳಿಗೆ ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಅಲರ್ಜೀಸ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನಾವೆಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ರಾಗಿ ಸರಿ ಅಥವಾ ಏನೇ ಆಗ್ಲಿ ನೀವು ಫುಡ್ಸ್ ಏನೇ ಕೊಡ್ಲಿ ಸೊ ಅವ್ರಿಗೆ ಅಂತಾನೆ ಒಂದು ಸಪರೇಟ್ ಬೌಲ್ ಮತ್ತೆ ಒಂದು ಸಪರೇಟ್ ಸ್ಪೂನ್ ನ ನೀವು ಫಸ್ಟ್ ಎತ್ತಿಕೊಂಡಿರ್ಬೇಕು. ಯಾಕೆ ಅಂದ್ರೆ ಅದು ನಿಮ್ಗೆ ತುಂಬಾನೇ ನಿಮ್ಗೆ ಒಳ್ಳೇದು. ಯಾಕೆಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ವೆದರ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ, ಪ್ಲಸ್ ಜಾಗ ಕ್ಲಿಯರ್ ಆಗಿರುತ್ತಾ ಇಲ್ವಂದ್ರೆ ಕ್ಲೀನ್ ಆಗಿರುತ್ತಾ ಸೊ ಅಷ್ಟು ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಈ ತರ ನೀವೆಲ್ಲರೂ ಫಸ್ಟ್ ಎತ್ತಿಕೊಂಡಿದ್ದಾಗ ಸೊ ಅದು ನಿಮ್ಗೆ ಒಳ್ಳೇದು, ಮಗುಗೂ ಸಹ ಅಷ್ಟು ತುಂಬಾನೇ ಒಳ್ಳೇದು. ಸೊ ಈ ತರ ಒಂದು ಸ್ಪೂನ್ ಮತ್ತೆ ಒಂದು ಬೌಲ್ ಎತ್ತಿಕೊಂಡಿರ್ತೀನಿ. ಅಂಡ್ ದ ಲಾಸ್ಟ್ ಥಿಂಗ್ ಅಂಡ್ ಇದೊಂದು ಸಾಫ್ಟ್ ಸೊ ಇದೊಂದು ಎತ್ತಿಕೊಂಡಿರ್ತೀನಿ. ಅಂಡ್ ನೆಕ್ಸ್ಟ್ ಇಲ್ಲಿ ಒಂದು ಪೌಚ್ ಟೈಪ್ ಇದೆ. ಸೊ ಇಲ್ಲಿ ಬಂದು ಒಂದು ನ್ಯಾಸೋ ಕ್ಲಿಯರ್. ಸೊ ನ್ಯಾಸೋ ಕ್ಲಿಯರ್ ಅನ್ನೋದು ಅಷ್ಟೇ ವಿಂಟರ್ ಟೈಮ್ಸ್ ಅಲ್ಲೇ ಆಗ್ಲಿ ಅಥವಾ ಸಮ್ಮರ್ ಟೈಮ್ಸ್ ಅಲ್ಲೇ ಆಗ್ಲಿ ಮಕ್ಕಳಿಗೆ ನೀವು ಅಟ್ಲೀಸ್ಟ್ ನ್ಯಾಸೋ ಕ್ಲಿಯರ್ ಕ್ಯಾರಿ ಆನ್ ಮಾಡಿ. ಯಾಕೆಂದ್ರೆ ಕೆಲವೊಂದ್ಸತಿ ಮಕ್ಕಳಿಗೆ ಬ್ಲಾಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬ್ಲಾಕ್ ಆದಾಗ ನೋಸ್ ಅವ್ರಿಗೆ ಕರೆಕ್ಟ್ ಆಗಿ ಉಸಿರಾಡಕ್ ಸಹ ಆಗಲ್ಲ, ಬ್ರೀತಿಂಗ್ ಪ್ರಾಬ್ಲಮ್ ಸಹ ಆಗುತ್ತೆ. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮೆಡಿಸಿನ್ಸ್ ಜೊತೆಗೆ ನ್ಯಾಸೋ ಕ್ಲಿಯರ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್.
ಮತ್ತೆ ಒಂದು 4 ಡಾಟ್ಸ್, ಇದು ಮಸ್ಕಿಟೋ ರೆಪೆಲೆಂಟ್. ಸೊ ಇದನ್ನ ಸಹ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಥಿಂಗ್. ಸೊ ನೀವು ಆಲ್ಮೋಸ್ಟ್ ಡೈಪರ್ ಬ್ಯಾಗ್ ಅಲ್ಲಿ ಇಷ್ಟೆಲ್ಲ ಇಟ್ಕೊಂಡಿದ್ರು, ಸೊ ತುಂಬಾನೇ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಸೊ ಕ್ರೋಸಿನ್ ಬೇಬಿ ಡ್ರಾಪ್ಸ್. ಸೊ ಈ ಡ್ರಾಪ್ಸ್ ನಿಮ್ಮ ಹತ್ರ ಯಾವತ್ತೇ ಆಗ್ಲಿ ಇರಬೇಕು, ಯಾಕಂದ್ರೆ ವೆದರ್ ಚೇಂಜ್ ಆಗ್ತಾ ಇದ್ದಂಗೆ ಮಕ್ಳಿಗೂ ಸಹ ಅಡ್ಜಸ್ಟ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಮಕ್ಳಿಗೆ ತುಂಬಾನೇ ಫೀವರ್, ಕಾಫ್ ಅದೆಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ರಿಕಾಷನರಿ ಎಫೆಕ್ಟ್ ಆಗಿ ನೀವು ಯಾವತ್ತೇ ಆಗ್ಲಿ ಕ್ರೋಸಿನ್ ನಿಮ್ ಜೊತೆ ಇಟ್ಕೊಂಡಿನಿ. ಸೊ ಅದು ನಿಮ್ ಮಗುಗೂ ಸಹ ತುಂಬಾನೇ ಒಳ್ಳೇದು. ಸೊ ಕ್ರೋಸಿನ್ ನಾನು ಕ್ಯಾರಿ ಆನ್ ಮಾಡ್ತಿರ್ತೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ನನ್ನ ಮಗಳ ಜೊತೆ ಹೋಗ್ಬೇಕಾದ್ರೆ ಇಷ್ಟು ಅವಳ ಡೈಪರ್ ಬ್ಯಾಗ್ ಅಲ್ಲಿ ಇಷ್ಟು ನಾನು ತಗೊಂಡು ಹೋಗ್ತೀನಿ. ಸೊ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ಎಸೆನ್ಷಿಯಲ್ಸ್ ಏನಿರುತ್ತೆ ಫಸ್ಟ್ ನಾವು ಅದನ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ಮಕ್ಕಳಿಗೆ ಏನ್ ಬೇಕು, ಸೊ ಅವ್ರಿಗೆ ಏನ್ ಇಂಪಾರ್ಟೆಂಟ್, ಸೊ ಅವ್ರ ಎಸೆನ್ಷಿಯಲ್ಸ್, ಡೈಪರ್ ಬ್ಯಾಗ್ ಎಸೆನ್ಷಿಯಲ್ಸ್ ಎಲ್ಲ ಫಸ್ಟ್ ನೀವು ಪ್ಯಾಕ್ ಮಾಡಿ ಇಟ್ಕೊಂಡು ನಂತರ ನೀವು ನಿಮ್ದು ಏನ್ ಇದೆಯೋ ನಿಮ್ದು ನೋಡಿದ್ರಲ್ವಾ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಹಾಗೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗೋಸ್ಕರ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ. ಆಗ ತಕ್ಷಣ ನೀವು ವಿಡಿಯೋನ ವಾಚ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.